ಹಲೋ ನಮಸ್ಕಾರ ರೀ. ನಾನು ಕೊಪ್ಪಳದಿಂದ ಶರಣಪ್ಪ ಕೊಟ್ಟು ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಇಡೀ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಒಂದು ಗದ್ದಲ ನಡೆದಿದೆ. ಈಗ ಮಳೆಯಾಗಿದೆ. ಮಳೆಗಾಲದಲ್ಲಿ ಯೂರಿಯಾ ಗೊಬ್ಬರ ಹಾಕದೇ ಇದ್ದರೆ ನಮ್ಮ ಬೆಳೆ ಹಾಳಾಗ್ತದೆ ಅನ್ನೋದು ರೈತರ ವಾದ. ಆದರೆ ಅಧಿಕ ಯೂರಿಯಾ ಗೊಬ್ಬರ ಅಥವಾ ಒಟ್ಟಾರೆ ರಾಸಾಯನಿಕದಿಂದಾಗಿ ಈ ಪ್ರದೇಶ ಬರಡು ಆಗ್ತಾಯಿದೆ. ಜೊತೆಗೆ ಮಾನವನಿಗೆ ಕ್ಯಾನ್ಸರ್ ಯುಕ್ತವಾಗಿರುವಂಥ ರೋಗ ಬರ್ತದೆ ಅನ್ನುವಂಥ ಅಂಶಗಳು ಈಗ ಬಹಿರಂಗ ಆಗ್ತಾಯಿದೆ. ರಾಯಚೂರು ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ಕೇಂದ್ರ ಏನಿದೆ ಕೊಪ್ಪಳದಲ್ಲಿ, ಅದರ ಮುಂದಾಳಾಗಿರುವಂಥ ರವಿಕುಮಾರ್ ಅವರು ಒಂದು ಹೇಳಿಕೆ ನೀಡಿದ್ದು, ಈಗ ಈ ಭಾಗದಲ್ಲಿ ಏನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂಥ ಬೆಳೆಗೆ ಇಲ್ಲಿ ಅಧಿಕ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಬಳಕೆ ಆಗ್ತಾ ಇರೋದ್ರಿಂದ ಇಲ್ಲಿ ಏನು ಭೂಮಿಯು ಸಹ ಜವಳು ಮತ್ತು ಸವಳಾಗಿದೆ. ಅದ್ರ ಜೊತೆಗೆ ಮಾನವನಿಗೆ ಅನೇಕ ರೀತಿಯ ರೋಗಗಳನ್ನು ತಂದುಕೊಡ್ತಾಯಿದೆ ಅನ್ನುವಂಥ ಆರೋಪವನ್ನು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯನ್ನು ಸತ್ಯ ಅನ್ನುವಂತೆ ಇತ್ತೀಚಿನ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂಥ ಒಟ್ಟು ಏನು 12 ಲಕ್ಷ ಎಕರೆ ಪ್ರದೇಶದಲ್ಲಿ ರಾಜ್ಯದಲ್ಲಿ ಒಟ್ಟು 8 ಲಕ್ಷ ಎಕರೆ ಪ್ರದೇಶ ನೀರಾವರಿ ಆಗ್ತಾಯಿದೆ. ಈ 8 ಲಕ್ಷ ನೀರಾವರಿಯಲ್ಲಿ ಸರಿಸುಮಾರು ಒಂದು 2 ಲಕ್ಷ ಭೂಮಿ ಸವಳಾಗಿದೆ ಮತ್ತು ಜವಳಾಗಿದೆ ಅಂತ. ಇಲ್ಲಿ ಭತ್ತವನ್ನು ಬಿಟ್ಟು ಬೇರೆ ಏನು ಬೆಳೆಯಲಾದಂಥ ಸ್ಥಿತಿಗೆ ಆ ಭೂಮಿ ಬಂದಿದೆ. ಅದ್ರ ಜೊತೆಗೆ ಇಲ್ಲಿ ಆ ಭೂಮಿಗೆ ಅಧಿಕ ಪ್ರಮಾಣದಲ್ಲಿ ಟನ್ಗಂಟಲೆ ಏನು ಯೂರಿಯಾವನ್ನು ಅಥವಾ ರಸಗೊಬ್ಬರವನ್ನು ಬಳಕೆ ಮಾಡೋದರಿಂದ ಮತ್ತು ಪೆಸ್ಟಿಸೈಡನ್ನು ಬಳಕೆ ಮಾಡೋದರಿಂದ ಇದರಲ್ಲಿ ಹಾನಿಕಾರಕ ವಸ್ತುಗಳು ಸೇರಿಕೊಂಡು ಇದು ಮನುಷ್ಯನ ದೇಹದ ಮೇಲೆ ಆರೋಗ್ಯ ಪರಿಣಾಮ ಬೀರ್ತಿದೆ. ಜೊತೆಗೆ ಹೆಚ್ಚು ಕ್ಯಾನ್ಸರನ್ನು ಬರ್ತಾಯಿದೆ ಅನ್ನುವಂಥ ವಾದವನ್ನು ಅವ್ರು ಮಾಡ್ತಾರೆ. ಮತ್ತು ಇದೇ ವಾದವನ್ನು ಅಥವಾ ಇದೇ ಹೇಳಿಕೆ ಅನಿಸಿಕೆಯನ್ನು ಕೊಪ್ಪಳದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸರ ಇದ್ದರೆ ಯೂರಿಯಾ ಬಗ್ಗೆ ಹೆಚ್ಚಿನ ಒಂದು ತೊಂದರೆ ಉಂಟಾಗ್ತಾ ಇದೆ ರೈತರಿಗೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಬಹಳಷ್ಟು ಜನ ರೈತರು ಹೆಚ್ಚಾಗಿ ಯೂರಿಯಾ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಶಿಫಾರಸ್ಸಿಗಿಂತ ಯೂರಿಯಾ ಗೊಬ್ಬರವನ್ನು ಹೆಚ್ಚಾಗಿ ಬಳಸೋದ್ರಿಂದ ಆ ಒಂದು ಯೂರಿಯಾ ಹೆಚ್ಚಾಗಿ ಬಳಸಿದಾಗ ಬೆಳೀತಕ್ಕಂಥ ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು, ಅವುಗಳಲ್ಲಿ ನೈಟ್ರೇಟ್ ಹಾಗೂ ನೈಟ್ರೇಟ್ ಪದಾರ್ಥಗಳು ಅಂತ ಹೆಚ್ಚಾಗಿರ್ತವೆ. ಇವು ದೀರ್ಘಾವಧಿ ಕಾಲದಲ್ಲಿ ಬಳಸಿದ್ದೇ ಆದರೆ ಮಾನವನಿಗೆ ಒಂದು ವಿಷಕಾರಿಯಾಗಿ ಒಂದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ವಾಂತಿ ಆಗ್ತಕ್ಕಂಥದ್ದು ಅಥವಾ ಒಂದು ಅಜೀರ್ಣ ಆಗ್ತಕ್ಕಂಥದ್ದನ್ನ ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ನೈಟ್ರೇಟ್ಗಳು ಹೆಚ್ಚಾಗಿರೋದ್ರಿಂದ ಅವು ಕಾಲಕ್ರಮೇಣ ನೈಟ್ರೋಸೋಮಾನಸ್ ಆಗಿ ಪರಿವರ್ತನೆಗೊಂಡ್ಬಿಟ್ಟು ಕ್ಯಾನ್ಸರ್ ಕಾರಕದಂತಹ ಕೆಲವು ರೋಗಗಳು ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ನಾವು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ನಾವು ಕಾಣ್ತಾ ಇದ್ದೀವಿ. ಇದು ರಕ್ತದಲ್ಲಿ ಆಮ್ಲಜನಕ ಮಟ್ಟವನ್ನು ಕಡಿಮೆ ಮಾಡಿಬಿಟ್ಟು ಭೂಮಿಯಿಂದ ನೆಲದ ನೀರಿಗೆ ಅಥವಾ ಒಂದು ನದಿ ಕೆರೆಗಳಿಗೆ ಆಯ್ದಾಗ ಕುಡಿಯುವ ನೀರಿನಲ್ಲಿಯೂ ಕೂಡ ನೈಟ್ರೇಟ್ ಮಟ್ಟ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಮಾನವನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ 2ರಿಂದ 3 ಪಟ್ಟು ಯೂರಿಯಾವನ್ನು ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಉಪಯೋಗವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ತಿಳಿಸ್ತಕ್ಕಂಥ ವಿಚಾರ ಇಷ್ಟೇ: ನಾವು ಏನು ಶಿಫಾರಸು ಮಾಡಿರ್ತೀವೋ ಗೊಬ್ಬರಗಳನ್ನು, ಅದೇ ಶಿಫಾರಿತ ಗೊಬ್ಬರಗಳನ್ನು ಉಪಯೋಗವನ್ನು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ವಿಶೇಷವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ನಾವು ಅಂದರೆ ಅದನ್ನು ಸಪ್ಲಿಮೆಂಟ್ರಿ ಅಂತ ಕರಿತೀವಿ. ಅದು ಮೇಲೆ ಗೊಬ್ಬರ ಹಾಕಿಕೊಡ್ಲಿಕ್ಕೆ 1 ಅಥವಾ 2 ಸರಿ ಮಾತ್ರ 2 ಸರಿ ಸ್ಪ್ರೇಗೆ ರೆಕಮೆಂಡೇಷನ್ ಇದೆ. ಇದು ಕೃಷಿ ವಿಶ್ವವಿದ್ಯಾಲಯ ತಜ್ಞರು ರೆಕಮೆಂಡ್ ಮಾಡಿದ್ದಾರೆ. ನಾವು ಯೂರಿಯಾ ಕಂಪ್ಲೀಟ್ಲಿ ಬಿಡಲಿ ಅಂತ ಹೇಳ್ತಿಲ್ಲ. ಯೂರಿಯಾ ಜೊತೆಗೆ ಒಂದು 20% ನಮ್ಮ ರೆಗ್ಯುಲರ್ ಯೂರಿಯಾ ಬಿಟ್ಟು ನಮಗೆ ಯೂರಿಯಾ ಅಂತಲ್ಲ, ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ ಇವೆಲ್ಲ ಹೋಗೋದ್ರಿಂದ ನಮ್ಮಲ್ಲಿ ಭೂಮಿಗೆ ಜವಳು ಜಾಸ್ತಿ ಆಗ್ತಿದೆ. ಜಲಚರಗಳ ಆರೋಗ್ಯದ ಮೇಲೆ ಆಗ್ತಿದೆ, ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೆ, ಮನುಷ್ಯನ ಆರೋಗ್ಯದ ಮೇಲೆ ಬೇರೆ ಬೇರೆ ದುಷ್ಪರಿಣಾಮ ಬೀರ್ತದೆ. ಬರೀ ನಾವು ಯೂರಿಯಾ ಒಂದೇ ಹೇಳ್ತಿಲ್ಲ, ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ ಈಗೆಲ್ಲ ಸೇರಿಸಿ ನಾವೇನು ಕೃಷಿ ಶಿಫಾರಸು ಮಾಡಿದ ಒಂದು ನಮ್ಮದೇನು ರೆಕಮೆಂಡೆಡ್ ಡೋಸ್ ಫರ್ಟಿಲೈಸರ್ ಅಂತ ಕರಿತೀವಿ, ಅದಕ್ಕೆ ಜಾಸ್ತಿ ರೈತರು ಉಪಯೋಗ ಮಾಡ್ತಾರೆ. ಮತ್ತು ಹೊಸ ಮಾಲಿಕ್ಯೂಲನ್ನು ಉಪಯೋಗ ಮಾಡ್ತಾರೆ. ಅದರಿಂದ ಅದು ರೆಸಿಡ್ಯೂ ಉಳಿತದೆ. ನಾವು ಕಟಾವು ನಂತರ ಅದನ್ನು ಸ್ವಲ್ಪ ಉಳಿತದೆ. ಇದರಿಂದ ಸ್ವಲ್ಪ ರೆಕಮೆಂಡೆಡ್ ಡೋಸನ್ನು ಉಪಯೋಗ ಮಾಡಿ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡಿ ಅನ್ನೋದು ನಮ್ಮ ರೈತರ ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ. ಒಟ್ಟಾರೆಯಾಗಿ ಏನು ರಾಸಾಯನಿಕದ ಮಿತವ್ಯಯನ್ನು ದಾಟಿ ಬೆಳೆಸಿದರೆ ಅದು ಹಾನಿಕಾರಕ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಹೌದು, ಇದು ಸತ್ಯವಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಇದು ಅನಿವಾರ್ಯವಾಗಿದೆ ಅಂತ. ಯಾಕಂತ ಹೇಳಿದರೆ ಈಗ ಸಹಜ ಕೃಷಿ ಇಲ್ಲ, ಜೊತೆಗೆ ನಮ್ಮಲ್ಲಿ ದನಗಳಿಲ್ಲ, ಸಗಣಿ ಗೊಬ್ಬರಗಳ ಬಳಕೆ ಇಲ್ಲ. ಈ ರೀತಿಯಾಗಿರುವಂಥ ಕಾರಣಕ್ಕಾಗಿ
ಬೆಳೆಯನ್ನೇ ಬೆಳಿಬೇಕಾಗಿರೋದು. ಜೊತೆಗೆ ಇಲ್ಲಿ ಕೃಷಿ ಪದ್ಧತಿ ಬದಲಾಗಿರುವಂಥ ಕಾರಣದಲ್ಲಿ ಈಗ ಹೆಚ್ಚು ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಈ ರೀತಿಯ ತೊಂದರೆ ಆಗ್ತಾಯಿದೆ. ಇದು ಕೇವಲ ಭೂಮಿಯ ಬಂದ್ ಮಾಡೋದಲ್ಲ, ಜೊತೆಗೆ ಮುಂದಿನ ದಿನಗಳಲ್ಲಿ ಮನುಷ್ಯನಿಗೂ ಸಹ ಹಾನಿಕಾರವನ್ನು ಉಂಟು ಮಾಡ್ತಿದೆ ಅನ್ನುವಂಥ ಮಾತುಕತೆ. ಈ ನಿಟ್ಟಿನಲ್ಲಿ ಹೆಚ್ಚು ಕೃಷಿಗೆ, ಸಹಜ ಕೃಷಿಗೆ ಹೆಚ್ಚು ಜನರನ್ನು ಒಲಿಸುವಂಥ ಕ್ರಿಯೆ ಆಗಬೇಕು ಎನ್ನುವುದು ಇಲ್ಲೇ ಜನರ ಅಭಿಪ್ರಾಯ ಆಗಿದೆ. ಶರಣ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.